ಈ ದೇಶದ ಘನತೆವೆತ್ತ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಹೇಳ್ತಾರೆ, ಕೇಲಿಯನ್ನು ಕಟ್ಟಿರುವಂತಹ 7 ಜನ ಏನು ಶಿಕ್ಷಕರದಾರಲ್ಲ, ಅವರು ಕೇವಲ ಶಿಕ್ಷಕರಲ್ಲ, ಅವರು ಅಮರ ಶಿಕ್ಷಕರು ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಅವರೆಲ್ಲ ಎಲ್ಲಿ ಓದಿದರು? ಡೆಪ್ಯೂಟಿ ಚನ್ನಬಸಪ್ಪನವರು ಕಟ್ಟಿರುವಂತಹ ಪ್ರಸಾದ ನಿಲಯದೊಳಗೆ ಓದಿದರು. ಅದಕ್ಕೂ ಒಂದು ಭಾಳ ಚಂದ ಕಥೆ ಇದೆ. ಚಿತ್ರದುರ್ಗದ ಪರಮ ಪೂಜ್ಯರಾಗಿರುವಂತಹ ಮಹಾಲಿಂಗ ಜಗದ್ಗುರುಗಳವರು ಉಳುವಿಗೆ ಎಲ್ಲ ಜನರನ್ನು ಕರೆದುಕೊಂಡು ಹೋಗಿ ಹೋಳಿಗೆ ಶೀಕರಣಿ ಉಣಿಸ್ಕೊಂಡು ಕರ್ಕೊಂಡು ಬರ್ತಿದ್ರು. ಮಂದಿನೆಲ್ಲ ಸಾವಿರ ಮಂದಿ ಎಲ್ಲ ಅಲ್ಲಿ ಹೋಗ್ತಿದ್ರು. ಆ ಮಹಾಲಿಂಗ ಜಗದ್ಗುರುಗಳಂದರು ಬಹಳ ಚಲೋ ಕೆಲಸ ಮಾಡಕತ್ತಾರೆ ಡೆಪ್ಯೂಟಿ ಚನ್ನಬಸಪ್ಪನವರು, ಅವ್ರಿಗೆ ಏನಾದರೂ ಸಹಾಯ ಮಾಡೋನು ಅಂತ ತಿಳ್ಕೊಂಡು ಅವ್ರನ್ನ ಕರೆಯಕ್ಕೆ ಹೋಗ್ತಾರೆ. ಡೆಪ್ಯೂಟಿ ಚನ್ನಬಸಪ್ಪನವ್ರು ಬರೋಂಗಿಲ್ಲ. ನೀವು ಮಂದಿನ ಕರ್ಕೊಂಡು ಹೋಗಿ ಉಳುವಿ ಗುಡ್ಡ ಎಲ್ಲ ಹೊಲಸು ಮಾಡಿ ಬರ್ತೀರಿ, ನಿಮ್ಮ ಜೊತೆಗೆ ಏನು ಮಾತಾಡೋದೈತಿ, ನಾ ಮಾತಾಡೋಂಗಿಲ್ಲ ಅಂತ ತಿಳ್ಕೊಂಡು ಡೆಪ್ಯೂಟಿ ಚನ್ನಬಸಪ್ಪನವ್ರು ಹೇಳಿದರು. ನಿಮಗೇನು ಬೇಕು ಕೇಳ್ರಿ ನಾನು ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅವರಿಗೆ ಬಹುದೊಡ್ಡ ಸಹಾಯ ಸಹಕಾರವನ್ನು ಮಾಡಿರುವಂತಹ ಅಪರೂಪದ ಗುರುಗಳು ಅಂದರೆ ಚಿತ್ರದುರ್ಗದ ಪರಮ ಪೂಜ್ಯ ಜಗದ್ಗುರುಗಳಾಗಿರುವಂತಹ ಮಹಾಲಿಂಗ ಜಗದ್ಗುರುಗಳವರು. ಜೋರಾಗಿ ಚಪ್ಪಾಳೆ ತಟ್ಟಿ ಆ ಗುರುಗಳಿಗೆ ಗೌರವ ಸಲ್ಲಿಸಬೇಕು. ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಹತ್ತಿರ ಒಂದು ಊರಿಗೆ ಬಂದಾಗ ಅವ್ರನ್ನ ಕರೆಯಿಸಿ ರೊಕ್ಕ ಕೊಡ್ತಾರೆ ಅವರಿಗೆ, ನಡ್ಸರಿ ಚಲೋ ಕೆಲಸ ಮಾಡ್ರಿ ಅಂತೇಳಿ. ಅಲ್ಲಿಂದ ಶುರುವಾತ್ ನೋಡ್ರಿ. ಈ ಕಡೆಗೆ ಬೆಳಗಾವಿಯೊಳಗೆ ಡೆಪ್ಯೂಟಿ ಚನ್ನಬಸಪ್ಪನವರು ಒಂದು ಪ್ರಸಾದ ನಿಲಯ ಶುರು ಮಾಡಿದರು. ಅದು ಪ್ರಪ್ರಥಮ ಪ್ರಸಾದ ನಿಲಯ 1868ರಲ್ಲಿ ಅದು ಪ್ರಾರಂಭಗೊಂಡಿತ್ತು. ನೀವು ಹಾಂಗೆ ಕೆಳಗೆ ಬಂದು ಬಿಟ್ರಿ ಅಂದರೆ ಇಲ್ಲಿ ಸಕ್ರಿ ಕರಡಪ್ಪನವರು ಅಂತ ಆಗಿ ಹೋದರು. ನೀವು ಬಳ್ಳಾರಿ ಭಾಗಕ್ಕೆ ಬಂದ್ರಿ ಅಂದರೆ ಅಲ್ಲಿ ಒಂದು ಪ್ರಸಾದ ನಿಲಯವನ್ನು ಅವರು ಕಟ್ಟಿದರು. ಆ ಪ್ರಸಾದ ನಿಲಯದಿಂದ ಇಳಕಲ್ಲಿನ ವಿಜಯ ಮಹಂತ ಶಿವಯೋಗಿಗಳಂತಹ ಯೋಗಿಗಳೆಲ್ಲ ಅಲ್ಲಿ ಓದಿದರು. ನೀವು ಹಾಂಗೆ ಕೆಳಗೆ ಹೋಗಿಬಿಟ್ರಿ ಅಂದರೆ ಅಲ್ಲಿ ಬೆಂಗಳೂರು ಭಾಗದಲ್ಲಿ ಗುಬ್ಬಿ ತೋಟದಪ್ಪನವರು ಅಂತ ಒಬ್ಬರಾಗಿ ಹೋದರು. ನೀವು ಲಕ್ಷ ಕೊಟ್ಟು ಕೇಳಬೇಕಿದ್ರಿ ಇತಿಹಾಸ. ಇವತ್ತು ಪ್ರಸಾದ ನಿಲಯ 75 ವರ್ಷ ಪೂರೈಸ್ತಲ್ಲ, ಅದ್ರ ಬಗ್ಗೆ ಇದನ್ನು ಹೇಳಬೇಕು. ಗುಬ್ಬಿ ತೋಟದಪ್ಪನವರು ಬೆಂಗಳೂರಿನ ಅಲ್ಲಿ ಆ ಒಂದು ವಾತಾವರಣದಲ್ಲಿ, ಆ ವಲಯದಲ್ಲಿ ಒಂದು ಪ್ರಸಾದ ನಿಲಯವನ್ನು ಕಟ್ಟಿದರು. ಇವತ್ತಿಗೂ ಬೆಂಗಳೂರಿನ ರೈಲ್ವೆ ನಿಲ್ದಾಣ ಎಲ್ಲಿದೆ ಅಂದರೆ ಆ ಗುಬ್ಬಿ ತೋಟದಪ್ಪನವ್ರ ಛತ್ರದ ಹತ್ರನ ಅದು ಅವ್ರ ಜಾಗದೊಳಗನ ರೈಲ್ವೆ ನಿಲ್ದಾಣ ಆಗಿರುವಂಥದ್ದು. ಎಲ್ಲರೂ ಹೋಗಿ ಯಾವಾಗ ಬೇಕಾದಾಗ ಪುಗ್ಶೆಟ್ಟಿ ಊಟ ಮಾಡಿ ಬರೋದು. ಅದಕ್ಕೆ ನೋಡ್ರಿ ನೀವು ಹಳಿ ಕನ್ನಡ ಸಿನಿಮಾಗಳನ್ನು ನೋಡ್ರಿ ನೀವು, ಅದರೊಳಗೆಲ್ಲ ಹೇಳ್ತಿರ್ತಾರೆ ಯಾವಾಗರಿ ಬಂದು ಯಾವಾಗರಿ ಉಣ್ಣೋದು, ಎಟ್ಟು ಬೇಕಾರೆ ಉಣ್ಣೋದು, ಇದು ನಾನು ತೋಟದಪ್ಪನ ಛತ್ರ ಮಾಡಿ ಏನು ಅಂತಿರ್ತಾರೆ ನೋಡ್ರಿ. ಇವತ್ತಿಗೂ ನಡೆದದೆ ಅದು ಛತ್ರ. ಧರ್ಮ ರತ್ನಾಕರ ಅಂತ ಕರೀತಾರೆ ಅವರಿಗೆ. ಗುಬ್ಬಿ ತೋಟದಪ್ಪ ನನಗೆ ಎಷ್ಟು ಖುಷಿ ಅನ್ನಿಸ್ತದೆ ಅಂದರೆ ಆ ಗುಬ್ಬಿ ತೋಟದಪ್ಪನವರು ಕಟ್ಟಿರುವಂತಹ ಪ್ರಸಾದ ನಿಲಯದಲ್ಲಿ 2 ಕರ್ನಾಟಕ ರತ್ನಗಳು ಹುಟ್ಟುಕೊಳ್ತಾವ. 2 ಕರ್ನಾಟಕ ರತ್ನಗಳು. ಮೊದಲನೆಯ ಕರ್ನಾಟಕ ರತ್ನ ಯಾರು ಅಂದ್ರೆ ಚಿತ್ರದುರ್ಗದ ಎಸ್ ನಿಜಲಿಂಗಪ್ಪ ಅನ್ನುವಂತಹ ಒಂದು ಕರ್ನಾಟಕ ರತ್ನ ಎಲ್ಲಿ ಹುಟ್ಟಿತು ಅಂದರೆ ಗುಬ್ಬಿ ತೋಟದಪ್ಪನವರ ಛತ್ರದಲ್ಲಿ ಹುಟ್ಟಿತು. ಇವತ್ತು ರಾಜಕಾರಣ ಅಂದಾಗ ನಾವು ಮೂಗು ಮುರಿತೀವಿ, TV ಚಾನಲ್ ಚೇಂಜ್ ಮಾಡ್ತೀವಿ. ರಾಜಕಾರಣ ಅಂದ್ರೆ ನಮಗೆ ಆಗಂಗಿಲ್ಲ ಅಂತ ಬಹಳಷ್ಟು ಜನ ಹೇಳ್ತಾರೆ. ಇಂಥ ರಾಜಕಾರಣದೊಳಗಿದ್ದು ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿರುವಂತಹ ಚಿತ್ರದುರ್ಗದ ಪ್ರಾಮಾಣಿಕ ನಾಯಕರಾಗಿರುವಂತಹ ಎಸ್ ನಿಜಲಿಂಗಪ್ಪನವರು ಗುಬ್ಬಿ ತೋಟದಪ್ಪನ ಛತ್ರದಲ್ಲಿ ಇದ್ದುಕೊಂಡು ಅಧ್ಯಯನ ಮಾಡಿದಂಥವರು. ಎಷ್ಟು ನೋಡ್ರಿ ಕರ್ನಾಟಕ ರತ್ನ ಪ್ರಶಸ್ತಿ ಬಂತವರಿಗೆ. ಸ್ವತಃ ಇಂದಿರಾ ಗಾಂಧಿಯವರು ಕೂಡ ಭಾಳ ಗೌರವದಿಂದ ನೋಡ್ತಿದ್ರು ಅವರನ್ನು. ರಾಷ್ಟ್ರ ನಾಯಕ ಎಸ್ ನಿಜಲಿಂಗಪ್ಪ ಅಂದರೆ ಎಲ್ಲರಿಗೂ ಒಂದು ಪುಳಕಿತರಾಗ್ತಾ ಇದ್ರು. ಒಂದು ಹೆಸರು, ಒಂದು ಬ್ರ್ಯಾಂಡ್ ಅದು. ಅವರು ಗುಬ್ಬಿ ತೋಟದಪ್ಪನ ಛತ್ರದೊಳಗೆ ಓದಿದಂಥವರು. ಪ್ರಸಾದ ನಿಲಯಗಳಂದ್ರೆ ಸುಮ್ಮನೆ ಅಲ್ರಿ, ಅವರು ನಿರಾಶ್ರಿತರಿಗಾಗಿ ತೆಗೆದಿರುವಂತಹ ಕೇಂದ್ರಗಳು ಆದ್ರೂ ಕೂಡ ಅಲ್ಲಿ ಎಂತೆಂಥವ್ರು ಉದಯ ಆಗಿಬಿಟ್ರು ಅಂದರೆ ಭಾಳ ಖುಷಿ ಅನ್ನಿಸ್ತದೆ. ಅದೇ ಗುಬ್ಬಿ ತೋಟದಪ್ಪನ ಛತ್ರದೊಳಗೆ ಇನ್ನೊಂದು ಕರ್ನಾಟಕ ರತ್ನ ಹುಟ್ಟುಕೊಳ್ತದೆ. ಆ ಕರ್ನಾಟಕ ರತ್ನದ ಬಗ್ಗೆ ಮಾತಾಡಬೇಕು ಅಂದರೆ ನನ್ನ ಹೃದಯ ಮತ್ತೂ ತುಂಬಿ ಬರುತ್ತದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಇಂಥ ಸ್ವಾಮೀಜಿಯವರು ಅಲ್ಲ ಇನ್ನೂ ಮುಗಿದಿಲ್ಲ, ಭಾಳ ಗಡಬಡ ನೀವು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಇಂಥ ಸ್ವಾಮಿಗಳು ಏನಾದರೂ ಕರ್ನಾಟಕದೊಳಗೆ ರಾಜ್ಯಕ್ಕೊಬ್ಬೊಬ್ಬರು ಏನಾದರೂ ಇದ್ದಿದ್ರು ಅಂದರೆ ನನ್ನ ಭಾರತ 20 ವರ್ಷಗಳ ಹಿಂದೆಯೇ ಸೂಪರ್ ಪವರ್ ರಾಷ್ಟ್ರ ಆಗುತ್ತಿತ್ತು ಅಂತ ತಿಳ್ಕೊಂಡು ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳ್ತಾರೆ. ಹಾಗಾದರೆ ಆ ಕರ್ನಾಟಕ ರತ್ನ ಯಾವುದು ಅಂತ ನೀವು ಪ್ರಶ್ನೆ ಕೇಳಿದ್ರಿ ಅಂದರೆ, ನಾನು ಒಂದು ಪ್ರಸಾದ ನಿಲಯದೊಳಗೆ ಹೋಗಿ ಊಟ ಮಾಡಿ ಬಂದೀನಿ, ಶುಚಿರುಚಿಯಾಗಿರುವಂಥ ಊಟ ಮಾಡಿ ಬಂದೀನಿ, ಪ್ರಸಾದ ತೆಗೆದುಕೊಂಡು ಬಂದೀನಿ. ನನ್ನ ಮಠದೊಳಗೂ ಪ್ರಸಾದ ನಿಲಯ ತೆಗಿಬೇಕು. ದಿನಕ್ಕೆ 16,000 ಮಕ್ಕಳಿಗೆ ನಾನು ಒಳ್ಳೆಯ ಊಟವನ್ನು ಕೊಡಬೇಕು, ಅವರಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಪ್ರಸಾದ ನಿಲಯವನ್ನು ಕಟ್ಟುತ್ತಾರಲ್ಲ. 2ನೇ ಕರ್ನಾಟಕ ರತ್ನ ಬೇರೆ ಯಾರೂ ಅಲ್ಲ, ತುಮಕೂರಿನ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು 2ನೆಯ ಕರ್ನಾಟಕ ರತ್ನ ಅದು. ಅವರು ಕೂಡ ಗುಬ್ಬಿ ತೋಟದಪ್ಪನ ಛತ್ರದಲ್ಲಿ ಓದಿದಂಥವರು. ನಮಗೂ ಒಂದು ಖುಷಿ ಇದೆ ಸ್ವಾಮಿ, ನಾವು ಪ್ರಸಾದ ನಿಲಯದಲ್ಲಿ ಓದಿದಂಥವರು.
ಶಿವಯೋಗ ಮಂದಿರ ಅಂದರೆ ಅದು ಒಂದು ಅದ್ಭುತವಾಗಿರುವಂಥ ಪ್ರಸಾದ ನಿಲಯ. ಅದು 1904ರಲ್ಲಿ ಪ್ರಾರಂಭಗೊಂಡಿರುವಂತಹ ಶಿವಯೋಗ ಮಂದಿರ ಅದು ಒಂದು ಅದ್ಭುತವಾಗಿರುವಂತಹ ಪ್ರಸಾದ ನಿಲಯ, ಪ್ರಸಾದ ನಿಲಯಗಳ ಜನಕ. ಪ್ರಸಾದ ನಿಲಯ ಅನ್ನುವಂಥದ್ದು ಏನೈತಲ್ಲ ಅದೊಂದು ಅದ್ಭುತವಾಗಿರುವಂಥ ವ್ಯವಸ್ಥೆ. ಅದು ಅಲ್ಲಿ ಪ್ರಸಾದ ನಿಲಯಗಳನ್ನು ಪ್ರಾರಂಭಗೊಳಿಸುವಂತಹ ಸ್ವಾಮಿಗಳನ್ನು ತಯಾರು ಮಾಡುವಂತಹ ಅಪರೂಪದ ಪ್ರಸಾದ ನಿಲಯವನ್ನು ಹಾನಗಲ್ಲಪ್ಪವರು ಅಲ್ಲಿ ಪ್ರಾರಂಭಗೊಳಿಸ್ತಾರೆ. ಅಂತಹ ಶಿವಯೋಗ ಮಂದಿರಕ್ಕೆ ಬಹುದೊಡ್ಡ ಶಕ್ತಿಯನ್ನು ತುಂಬಿದಂಥವರು, ಬಲವನ್ನು ತುಂಬಿದಂತಹ ಗುರುಗಳು ಯಾರು ಅಂದರೆ ಹಾವೇರಿ ಹುಕ್ಕೇರಿ ಮಠದ ಶಿವಬಸವ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ನಾವು ಯಾರೂ ಮರಿಬಾರದು. ನಾವು ಶಿವಯೋಗ ಮಂದಿರದೊಳಗಿದ್ದಾಗ ನಮಗೆಲ್ಲ ಹೇಳ್ತಿದ್ರು, ಅಪ್ಪ ಯಾರು ಅಂತ ಕೇಳಿದರೆ ನೀವು ಪೂರ್ವಾಶ್ರಮದ ಹೆಸರನ್ನು ಹೇಳಬಾರ್ದು. ಅಪ್ಪ ಯಾರು? ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ನಮ್ಮಪ್ಪ. ನಿಮ್ಮವ್ವ ಯಾರು? ಯಾರು ನಿಮ್ಮವ್ವ ಅಂತ ಯಾರಾದರೂ ನಿಮ್ಮನ್ನು ಕೇಳಿದರು ಅಂದರೆ ಶಿವಯೋಗ ಮಂದಿರದೊಳಗೆ ಹೇಳ್ತಿದ್ರು, ಅಪ್ಪ ಅಂದ್ರೆ ಹಾನಗಲ್ಲ ಕುಮಾರಸ್ವಾಮಿಗಳು, ಅವು ಅಂದ್ರೆ ಹಾವೇರಿಯ ಶಿವಬಸವ ಸ್ವಾಮಿಗಳು. ಇದನ್ನು ನೀವು ಹೇಳಬೇಕು ಅಂತ ನಮಗೆ ಹೇಳ್ತಿದ್ರು. ಅದನ್ನು ಅಷ್ಟು ಪ್ರೀತಿ ಮಾಡೋರಂತಾರೆ ಶಿವಬಸವ ಸ್ವಾಮಿಗಳು ಶಿವಯೋಗ ಮಂದಿರವನ್ನು. ಆ ಶಿವಯೋಗ ಮಂದಿರವನ್ನು ಬಹಳ ಪ್ರೀತಿ ಮಾಡಿದರು, ಎಲ್ಲವನ್ನು ಧಾರೆ ಎರೆದರು. ಶಿವಲಿಂಗ ಸ್ವಾಮಿಗಳು ಕೂಡ ಶಿವಯೋಗ ಮಂದಿರದ ಬಗ್ಗೆ ಅಪಾರವಾಗಿರುವಂಥ ಅಭಿಮಾನವನ್ನು ಇಟ್ಕೊಂಡಿದ್ದರು. ಈಗ ನೋಡ್ರಿ, ನಮ್ಮ ಪರಮ ಪೂಜ್ಯರಾಗಿರುವಂಥ ಸದಾಶಿವ ಮಹಾಸ್ವಾಮಿಗಳು ಶಿವಯೋಗ ಮಂದಿರ ಸಂಸ್ಥೆಯ ಇತಿಹಾಸದಲ್ಲಿ ಸಣ್ಣ ವಯಸ್ಸಿನ ಒಬ್ಬ ಯುವ ಸ್ವಾಮೀಜಿಯವರು ಅಂಥ ದೊಡ್ಡ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅಂದರೆ ಹಾವೇರಿಗೆ ಒಂದು ಮುಕುಟ. ಅದು ಹಾವೇರಿಗೆ ಒಂದು ಗೌರವ. ಅದು ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ನಾವು ಸದಾಶಿವ ಸ್ವಾಮಿಗಳಿಗೆ ಗೌರವವನ್ನು ಸಲ್ಲಿಸಬೇಕು. ಅಲ್ಲಿಯೂ ಪ್ರಸಾದ ನಿಲಯ ಶುರುವಾಯಿತು. ಉತ್ತರ ಕರ್ನಾಟಕದಲ್ಲಿ ಮಠಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಸಾದ ನಿಲಯ ಪ್ರಾರಂಭಗೊಳಿಸಿದವರು ಯಾರು ಅಂದರೆ ಧಾರವಾಡದ ಪರಮ ಪೂಜ್ಯರಾಗಿರುವಂತಹ ಮೃತ್ಯುಂಜಯಪ್ಪಗಳವರು. ಅಂಥ ಗುರುಗಳು. 1916ರ ಸಂದರ್ಭ. ಮೊದಲಿಗೆ ದಾವಣಗೆರೆಯಾಗಿದ್ದರು. ಮುಷ್ಟಿ ಫಂಡ್ ಪ್ರಾರಂಭ ಮಾಡಿದರು. ಜೋಳಿಗೆ ಹಿಡ್ಕೊಂಡು ಹೋಗೋರು, ಅಂಗಡಿ ಹತ್ರ ಬರೋರು, ಒಂದು ಮುಟ್ಟಿಗೆ ಅಕ್ಕಿ ನೀಡ್ರಿಪ್ಪ ಅಂತ ಹೇಳೋರು, ಒಂದು ಮುಟ್ಟಿಗೆ ಜೋಳ ನೀಡ್ರಿಪ್ಪ ಅಂತ ಹೇಳೋರು, ಒಂದು ಮುಷ್ಟಿಯಷ್ಟು ಗೋಧಿ ನೀಡ್ರಿಪ್ಪ ಅಂತ ಹೇಳೋದ್ರು. ಹಿಂಗೆ ಮುಷ್ಟಿ ತೆಗೆದುಕೊಂಡು ಮುಷ್ಟಿ ಫಂಡ್ ಅನ್ನುವಂಥದ್ದನ್ನು ಶುರು ಮಾಡಿದರು. ಭಾಳ ಚಲೋ ಕೆಲಸ ಮಾಡಿದರು. ಇಲ್ಲಿ ಧಾರವಾಡಕ್ಕೆ ಬಂದರು. ಪರಮ ಪೂಜ್ಯ ಜಗದ್ಗುರು ಚಿತ್ರದುರ್ಗದ ಜಗದ್ಗುರುಗಳವರು ಇನ್ನು ದಾವಣಗೆರೆಯಾಗಿ ನೀವು ಇರಬಾರದು, ನಿಮ್ಮ ಕಾರ್ಯ ಅಲ್ಲಿ ಬೇಕಾಗ್ಯದ, ನೀವು ಧಾರವಾಡಕ್ಕೆ ಹೋಗ್ರಿ ಅಂತ ತಿಳ್ಕೊಂಡು ಹೇಳಿದರು. ಅವ್ರ ಅಪ್ಪವ್ರು ಧಾರವಾಡಕ್ಕೆ ಬಂದರು. ಅಲ್ಲಿ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಶಕ್ತಿಯನ್ನು ಇಟ್ಟುಕೊಂಡು ಪ್ರಾರಂಭಗೊಳಿಸಬೇಕು. ಆದರೆ ಏನು ಮಾಡೋದು, ಮಠ ಮುರುಕು ಬಿದ್ದದು. ಅದಕ್ಕೆ 3 ಅಂಕಣದ ಮುರುಕು ಮುರುಘಾ ಮಠ ಅಂತಿದ್ರು. ಎದಕ್ಕೆ? ಧಾರವಾಡದ ಮೃತ್ಯುಂಜಯಪ್ಪಗಳವರ ಮುರುಘಾ ಮಠ ಏನೈತಲ್ಲ ಅದಕ್ಕೆ 3 ಅಂಕಣದ ಮುರುಕು ಮುರುಘಾ ಮಠ ಅಂತಿದ್ರಿ ಜನ ಎಲ್ಲ. ಯಾರೋ ಬಂದು ಅಂದ್ರಂತ, ಅಪ್ಪವ್ರ ಭಾಳ ಚಲೋ ಕಾಣ್ತೀರಿ, ಚಲೋ ತೇಜಸ್ಸದ ನಿಮ್ಮ ಹತ್ರ, ಓಜಸ್ಸದ ನಿಮ್ಮ ಹತ್ರ, ಯಾವುದೋ ಒಂದು ದೊಡ್ಡ ಮಠದ ಸ್ವಾಮಿಗಳಾಗುವುದನ್ನು ಬಿಟ್ಟು ಈ 3 ಅಂಕಣದ ಮುರುಕು ಮುರುಘಾ ಮಠಕ್ಕೆ ಯಾಕೆ ಬಂದಿರಿ ಅಂತ ತಿಳ್ಕೊಂಡು ಅಂದಾಗ ಮೃತ್ಯುಂಜಯ ಅಪ್ಪಗಳು ಹೇಳಿದ್ರಂತ, ಯಾವ ಜನ ಇದಕ್ಕೆ 3 ಅಂಕಣದ ಮುರುಕು ಮುರುಘಾ ಮಠ ಅಂತಾರಲ್ಲ ಅದೇ ಜನ ಕೈ ಎತ್ತಿ ನಮಸ್ಕಾರ ಮಾಡಬೇಕು. ಹಂಗೆ ಕರ್ತಾರನ ಕಮ್ಮಟವನ್ನಾಗಿ ನಾನು ಆ ಮಠವನ್ನು ಮಾಡ್ತೀನಿ ಅಂತ ಹೇಳಿ ಅವರಲ್ಲಿ ಮಠವನ್ನು ಕಟ್ತಾರೆ. ಪ್ರಸಾದ ನಿಲಯ ಶುರುವಾಯಿತು. ಬಿ ಡಿ ಜತ್ತಿ ಅನ್ನುವಂತಹ ಹಂಗಾಮಿ ರಾಷ್ಟ್ರಪತಿಗಳು ಅಧ್ಯಯನ ಮಾಡಿದರು. ಎಸ್ ನಿಜಲಿಂಗಪ್ಪನವರಿಗೆ ಆ ಸಂಪರ್ಕ ಇತ್ತು. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅಲ್ಲಿ ಅಧ್ಯಯನವನ್ನು ಮಾಡಿದರು. ಎಷ್ಟು ಪ್ರೀತಿ ಮಾಡ್ತಿದ್ರು ಅಪ್ಪ ಅವರು ಮಕ್ಕಳನ್ನು, ಎಷ್ಟು ಅವ್ರನ್ನ ಕಕ್ಕುಲಾತಿಯಿಂದ ಎಷ್ಟು ಗೌರವಿಸ್ತಿದ್ರು ಮಕ್ಕಳನ್ನು. ದಾಸೋಹ ನಿಲಯದ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು, ದಾಸೋಹ ನಿಲಯದ ಪರಂಪರೆ ಎಷ್ಟು ಚೆನ್ನಾಗಿ ಬಂತು. ಸಿದ್ಧಗಂಗೆಯಲ್ಲಿ ಉದ್ಧಾನ ಶಿವಯೋಗಿಗಳವರು ಹೊತ್ತಿಸಿರುವಂತಹ ಅಗ್ನಿ ಇವತ್ತಿಗೂ ಆರಿಲ್ಲ ಅಂತ ಹೇಳ್ತಾರಲ್ಲಿ. ಅವರು ಹೊತ್ತಿಸಿಟ್ಟಿರುವಂತಹ ಅಗ್ನಿ ಸ್ಪರ್ಶ ಏನೈತಲ್ಲ ಇವತ್ತಿಗೂ ಅದು ಆರಿಲ್ಲ, ಅದು ಇವತ್ತಿಗೂ ಅದು ಉರಿತಾನೇ ಇದೆ. ನೀವೆಲ್ಲ ತಿಳ್ಕೋಬೇಕು, ಅದು ಕೇವಲ ಉರಿತಾ ಇಲ್ಲ, ಈ ಜಗತ್ತನ್ನೇ ಬೆಳಗ್ತಾ ಇದೆ ಅನ್ನುವಂಥದ್ದನ್ನು ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಿದಾಗ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತದೆ. ಇಲ್ಲಿಯೂ ಕೂಡ ಅಂಥದ್ದೊಂದು ಅದ್ಭುತವಾದ ವ್ಯವಸ್ಥೆ ನಿರ್ಮಾಣ ಆಯಿತು. ಪರಮ ಪೂಜ್ಯರಾಗಿರುವಂತಹ ಶಿವಲಿಂಗ ಮಹಾಸ್ವಾಮಿಗಳವರು ಇಲ್ಲಿಯೂ ಕೂಡ ಅಂಥದ್ದೊಂದು ಅದ್ಭುತವಾದ ಪರಂಪರೆಯನ್ನು ಸೃಷ್ಟಿ ಮಾಡಿದರು. ನನ್ನ ಭಕ್ತರೆಲ್ಲ ನನಗೆ ಕಾಣಿಕೆಗಳನ್ನು ಕೊಡ್ತಾರೆ ಅಂದ್ರೆ ಆ ಕಾಣಿಕೆಯನ್ನು ತೆಗೆದುಕೊಂಡು ಬಡ ಮಕ್ಕಳ ಕಲ್ಯಾಣಕ್ಕಾಗಿ ಅದನ್ನು ವಿನಿಯೋಗ ಮಾಡ್ತೀನಿ ಅಂತ ಹೇಳಿ ಅಪ್ಪವರು ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡ್ತಾರೆ. 75 ವರ್ಷಗಳಿಂದ ಆ ಪ್ರಸಾದ ನಿಲಯ ಇವತ್ತಿಗೂ ನಡೀತಾ ಇದೆ ಅಂದರೆ ಸಣ್ಣದಲ್ಲ, ಅದು ಖಂಡಿತವಾಗಿ ಸಣ್ಣದಲ್ಲವೇ ಅಲ್ಲ. ಅದು
ನಿಮ್ಮ ಮನೆಯೊಳಗಿರುವಂಥ ಮಕ್ಕಳಿಗೆ ಶುಚಿರುಚಿಯಾಗಿರುವಂಥ ಪ್ರಸಾದವನ್ನು ಮಾಡಿ ನೀಡಕ್ಕೆ ನಿಮಗೆ ಆಗಂಗಿಲ್ಲ. ಅಂಥ ಸಂದರ್ಭದಲ್ಲಿ ದಿನಕ್ಕೆ 3 ಹೊತ್ತು ನಿಮಗೆ ಶುಚಿರುಚಿಯಾಗಿರುವಂತಹ ಮಹಾಪ್ರಸಾದವನ್ನು ಮಕ್ಕಳಿಗೆ ನೀಡ್ತಾರ ಅಂತಂದರೆ ಅದು ಮಠಗಳಲ್ಲಿರುವಂತಹ ಸಂಸ್ಕಾರ ಸಂಸ್ಕೃತಿ ಎಷ್ಟು ಚೆನ್ನಾಗಿರ್ತದೆ ಅದು.